ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಕನಿಷ್ಠ ವೇತನ ನಿಗದಿಪಡಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟ ಅವಧಿ ಧರಣಿಯ ಪ್ರಯುಕ್ತ ಜನವರಿ 28ರಂದು ರಾಜ್ಯಾದ್ಯಂತ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಚಳುವಳಿ ನಡೆಯಲಿದೆ ಎಂದು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಸಂಘದ ಜಿಲ್ಲಾಧ್ಯಕ್ಷೆ ತಾರಾ ಬಲ್ಲಾಳ್ ತಿಳಿಸಿದರು. ಈ ಕುರಿತು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಮಾಹಿತಿ ನೀಡಿ ಮಾತನಾಡಿದ ಅವರು, ಐಸಿಡಿಎಸ್ ಯೋಜನೆ ಪ್ರಾರಂಭವಾಗಿ 50 ವರ್ಷ ಆಗಿರುವುದರಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಕನಿಷ್ಠ ವೇತನ ನೀಡಬೇಕು. ಇದರಲ್ಲಿ ಕಾರ್ಯಕರ್ತೆಯರಿಗೆ ಕನಿಷ್ಠ 25,000, ಸಹಾಯಕಿಯರಿಗೆ 12,000 ಕನಿಷ್ಠ ವೇತನ, ಕಾರ್ಯಕರ್ತೆಯರನ್ನು ಸಿ ದರ್ಜೆ ಎಂದು, ಸಹಾಯಕಿಯರನ್ನು ಡಿ ದರ್ಜೆ ಸರಕಾರಿ ನೌಕರರೆಂದು ಪರಿಗಣಿಸಬೇಕು. ಈ ಬಗ್ಗೆ ಗುಜರಾತ್ ಹೈಕೋರ್ಟ್ ನೀಡಿದ ಆದೇಶದಂತೆ ಕರ್ನಾಟಕದಲ್ಲಿ ಜಾರಿ ಮಾಡಲಿ. ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಕೆಲಸಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗುರುತಿಸುತ್ತಿಲ್ಲ. ಬೇರೆ ಬೇರೆ ಇಲಾಖೆಗಳ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮಲ್ಲೇ ಮಾಡಿಸುತ್ತಿದೆ. ಆದರೆ ಯಾವುದೇ ರೀತಿಯ ಕನಿಷ್ಠ ವೇತನದ ಯೋಚನೆ ಹಾಕುತ್ತಿಲ್ಲ. ಕೇವಲ ಗೌರವಧನ ನೀಡುತ್ತಿದೆ. ಈ ಬಾರಿಯ ಬೇಡಿಕೆಯನ್ನು ಮುಂದಿಟ್ಟು ಬೆಂಗಳೂರು ಚಲೋ ಮಾಡಲಿದ್ದೇವೆ. ಜಿಲ್ಲೆಯಲ್ಲಿ 2,500 ಕಾರ್ಯಕರ್ತೆಯರು ಈ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಎಂದವರು ಹೇಳಿದರು. 2025 ಅಕ್ಟೋಬರಿಗೆ 50 ವರ್ಷವನ್ನು ನಾವು ಪೂರ್ಣಗೊಳಿಸ್ತಾ ಇದ್ದೇವೆ. ಈ 50 ವರ್ಷವಾದರೂ ನಮಗೆ ಗೌರವಧನದ ಅಡಿಯಲ್ಲೇ ನಮ್ಮನ್ನು ಒಂದು ಶೋಷಣೆಯನ್ನು ಮಾಡ್ತಾ ನಮಗೆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ನಾವು ಅಂಗನವಾಡಿಯಲ್ಲಿ 0ಯಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಪೂರಕ ಆಹಾರವನ್ನು ವಿತರಿಸ್ತಾ ಇದ್ದೇವೆ. ಅದರ ಜೊತೆ ತೂಕ ಎತ್ತರವನ್ನು ಹಾಕ್ತಾ ಇದ್ದೇವೆ. ಗರ್ಭಿಣಿ ಬಾಣಂತಿಯರಿಗೆ, ಕಿಶೋರಿಯರಿಗೆ ಆಹಾರ ಹಾಗೂ ಮಾಹಿತಿ ಸೇವೆಯನ್ನು ಒದಗಿಸ್ತಾ ಇದ್ದೇವೆ. ಈಗ ಕೇಂದ್ರ ಸರ್ಕಾರದ ಯೋಜನೆಯಾದ ಪೋಷಣ್ ಟ್ರ್ಯಾಕರ್ನಲ್ಲಿ ಕೂಡ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಇದರಲ್ಲಿ ತೂಕ ಎತ್ತರವನ್ನು ನಮೂದಿಸ್ತಾ ಇದ್ದೇವೆ. ಸ್ಯಾಮ್ ಮಕ್ಕಳನ್ನು ಗುರುತಿಸಬೇಕು. ಎಲ್ಲ ಕೆಲಸಗಳನ್ನು ನಾವು ನಿರ್ವಹಿಸ್ತಾ ಇದ್ದರೂ ನಮಗೆ ಎರಡೂ ಸರ್ಕಾರಗಳು ಕೂಡ ಯಾವುದೇ ಒಂದು ಸವಲತ್ತನ್ನು ಕೊಡದೆ ಕೇವಲ ಗೌರವಧನದ ನೆಲೆಯಲ್ಲೇ ನಮ್ಮನ್ನು ದುಡಿಸ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಖಂಡಿಸಲಿಕ್ಕೋಸ್ಕರ ನಾವು ನಾಡ್ದು 28/1/25ರಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಾವು ಆಯೋಜಿಸಿರುತ್ತೇವೆ. ನಮ್ಮ ಇಡೀ ರಾಜ್ಯ ಸಂಘದಿಂದ ರಾಜ್ಯಾದ್ಯಂತ ಅಂಗನವಾಡಿಗಳನ್ನು ಬಂದ್ ಮಾಡಿ ನಾವು ಈ ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಯಾವುದೇ ರೀತಿಯಲ್ಲಿ ಗುರುತಿಸುವಂತಿಲ್ಲ. ಯಾಕೆಂದರೆ ಅನೇಕ ಇಲಾಖೆಗಳ ಕೆಲಸಗಳನ್ನು ಕೂಡ ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರು ಮಾಡ್ತಾ ಇದ್ದೇವೆ. ಚುನಾವಣೆ ಇಲಾಖೆಯಿಂದ ಹಿಡಿದು ಆರೋಗ್ಯ ಇಲಾಖೆ ಆಗಲಿ ಬೇರೆ ಯಾವುದೇ ಇಲಾಖೆಯ ಕೆಲಸಗಳನ್ನು ಮಾತ್ರ ನಮ್ಮಲ್ಲಿ ಮಾಡಿಸ್ತಾ ಇದ್ದಾರೆ. ಆದರೆ ಗೌರವಧನವನ್ನು ಮಾತ್ರ ತೆಗೆದು ಸಂಬಳ ಒಂದು ಕನಿಷ್ಠ ವೇತನ ಕೊಡುವಂಥ ಯಾವುದೇ ಕೆಲಸವನ್ನು ನಮ್ಮ ಎರಡು ಸರ್ಕಾರವು ಕೂಡ ಮಾಡ್ತಾ ಇಲ್ಲ. ಯಾಕೆಂದೇಳಿದರೆ ಪ್ರತಿ ಒಂದು ಇಷ್ಟವರೆಗೆ ನಾವು ಒಂದು ಅಂಗನವಾಡಿ ಕಾರ್ಯಕರ್ತೆಯರು 11,000, ಸಹಾಯಕಿಯರು 6,000 ಪಡಿಬೇಕಾದ್ರೆ ಪ್ರತಿ ಸಲ ನಾವು ಹೋರಾಟ ಮಾಡಿಯೇ ಒಂದು 500, 1,000 ಹೆಚ್ಚು ಮಾಡಿಕೊಂಡದಲ್ಲದೆ ಸರ್ಕಾರ ಅವರಾಗಿ ಯಾವತ್ತೂ ನಮಗೆ ಸಂಬಳವನ್ನು ಗೌರವಧನವನ್ನು ಹೆಚ್ಚು ಮಾಡಲಿಲ್ಲ. ಇದನ್ನು ಪ್ರತಿ ಸಲ ನಾವು ಹೋರಾಟ ಮಾಡಿದಾಗ ನಮಗೆ ಕೇವಲ ಭರವಸೆಯನ್ನೇ ನೀಡಿ ನಮ್ಮನ್ನು ಕಳಿಸ್ತಾ ಇದ್ದಾರೆ. ಈ ಸಲ ಕೂಡ ನಾವೊಂದು ಪ್ರತಿ ವರ್ಷದಲ್ಲಿ ನಾವು 2-3 ಮುಷ್ಕರವನ್ನು ಮಾಡಿದೆವು. ನಮಗೆ ಭರವಸೆ ನೀಡಿ ನಮ್ಮನ್ನು ವಾಪಸ್ ಕಳಿಸಿದ್ದಾರೆ. ಆದರೆ ಈ ಸಲ ಮಾಡುವಂಥ ಮುಷ್ಕರ ಆ ರೀತಿಯಲ್ಲ. ನಾವು ಎಷ್ಟೇ ಆದರೂ ನಮಗೆ ಗೌರವಧನವನ್ನು ತೆಗೆದಾಕಿ ಕನಿಷ್ಠ ವೇತನ ಅಥವಾ ನಮ್ಮನ್ನು ಕಾಯಂಗೊಳಿಸಬೇಕಂತೇಳಿ ಆದೇಶ ನೀಡುವವರೆಗೂ ನಾವು ಫ್ರೀಡಂ ಪಾರ್ಕಿನಲ್ಲಿ ರಾತ್ರಿ ಹಗಲು ಅಂತೇಳಿ ಮುಷ್ಕರ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಸಲ ನಾವು ಮುಷ್ಕರಕ್ಕೆ 2ರಿಂದ 2,500 ಜನ ಭಾಗವಹಿಸ್ತಾ ಇದ್ದೇವೆ. ನಾವು ಬಸ್ಸಲ್ಲಿ ಆಗಲಿ ರೈಲಿನಲ್ಲಿ ಆಗಲಿ ಯಾವುದರಲ್ಲಿ ಆಗಲಿ ನಾವು ಮುಂದೆ ಹೋಗಿಕೊಂಡೇ ಇರ್ತೇವೆ. ಯಾಕೆಂದರೆ ದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೆಚ್ಚಾಗಿ ಜನ ಬರುವವರು. ಮೊದಲನೇ ದಿವಸವೇ ನಾವು 2,000 ಜನವನ್ನು ಹೋಗ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ನಮಗೆ ಅಲ್ಲಿ ಆದೇಶ ಸಿಗದಿದ್ದರೆ ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಭಾಗವಹಿಸ್ತಾ ಇದ್ದೇವೆ. ಈ ಸರಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಅಂತ
ಈ ಹೋರಾಟದಲ್ಲಿ ಧುಮುಕಿದ್ದೇವೆ. ಯಾಕೆಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಇದು ನಮ್ಮ ಕೊನೆಯ ಹೋರಾಟ ಆಗಬೇಕು, ನಮಗೆ ಕನಿಷ್ಠ ವೇತನ ಸಿಗಲೇಬೇಕು ಅಂತ. 50 ವರ್ಷಗಳಿಂದ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಮಾಡಿಕೊಂಡು ನಮ್ಮ ಒಂದು ಸ್ಕೀಮನ್ನು ಮಾಡಿದ್ದಾರೆ. ಆದರೆ ಯಾವುದೇ ರೀತಿ ಸವಲತ್ತು ನಮಗೆ ಇವತ್ತಿನವರೆಗೆ ಸಿಗ್ತಾ ಇಲ್ಲ. ಹೋರಾಟ ಮಾಡಿಕೊಂಡು 150 ರೂಪಾಯಿಯಿಂದ ಇವತ್ತು 11,000ವರೆಗೆ ಬಂದು ಮುಟ್ಟಿದ್ದೇವೆ ಅಷ್ಟೇ. 50 ವರ್ಷ ಕೆಲಸ ಮಾಡಿದ್ದಕ್ಕೆ 10,000 11,000 ದುಡಿಮೆ ಅಷ್ಟೇ ನಮಗೆ ಸಿಗ್ತಾ ಇದೆ. ಇದು ನಾವು ನಾಡ್ದು 28ರಿಂದ ಎಷ್ಟು ದಿನ ಅಂತ ಗೊತ್ತಿಲ್ಲ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ಈ ಸರಿ ನಮ್ಮ ಕಾರ್ಯದರ್ಶಿಯವರು ಹೇಳಿದಾಗೆ ಒಂದ ನಮಗೆ ಅವರು ಕನಿಷ್ಠ ವೇತನ ಕೊಡಬೇಕು, ಇಲ್ಲ ಅಂದರೆ ಕಾಯಮಾತಿ ಮಾಡಬೇಕು. ಈಗಾಗಲೇ ಗುಜರಾತಿನ ಹೈಕೋರ್ಟ್ ಆದೇಶ ಕೊಟ್ಟಿದೆ, ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರನ್ನು ಕಾಯಂ ಮಾಡಬೇಕು, ಸಿ ಮತ್ತು ಡಿ ಗ್ರೂಪಿಗೆ ಅವರನ್ನು ತರಬೇಕು ಅನ್ನೋ ಒಂದು ಆದೇಶವನ್ನು ಗುಜರಾತ್ ಹೈಕೋರ್ಟ್ ಕೊಟ್ಟಿದೆ. ಹಾಗೆ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೂ ಸಿದ್ಧರಿದ್ದೇವೆ. ಈ ಮುಷ್ಕರದಲ್ಲಿ ನಮ್ಮನ್ನು ಕಾಯಮಾತಿಗೊಳಿಸಿದರೆ ಅಥವಾ ಕನಿಷ್ಠ ವೇತನ ಕೊಟ್ಟರೆ ಮುಂದಿನ ಹೋರಾಟದ ರೂಪುರೇಷೆಯನ್ನು ನಾವು ನಿರ್ಧಾರ ಮಾಡ್ತಾ ಇದ್ದೇವೆ. ಈ ವೇಳೆ ಜಿಲ್ಲಾ ಸಂಘದ ಕಾರ್ಯದರ್ಶಿ ಆಶಾಲತಾ ಎಂವಿ, ಜಿಲ್ಲಾ ಉಪಾಧ್ಯಕ್ಷೆ ರಾಜೀವಿ, ರಾಜ್ಯ ಕೋಶಾಧಿಕಾರಿ ವಿಶಾಲಾಕ್ಷಿ, ರಾಜ್ಯ ಪ್ರತಿನಿಧಿ ಚಂದ್ರಾವತಿ, ಬಂಟ್ವಾಳ ಅಧ್ಯಕ್ಷೆ ವಿಜಯವಾಣಿ, ಮಂಗಳೂರು ಗ್ರಾಮಾಂತರ ಅಧ್ಯಕ್ಷೆ ಶಕೀಲಾ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಲ್ಯಾನ್, V4 ನ್ಯೂಸ್, ಮಂಗಳೂರು.